ರೈತ ಮಹಿಳೆಯರ ಶಕ್ತಿಯ ಸಂಭ್ರಮಾಚರಣೆ. ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಒಕ್ಕೂಟದ ವತಿಯಿಂದ ವಿಶ್ವ ಹಾಲು ದಿನಾಚರಣೆ. ವಿಶ್ವ ಹಾಲು ದಿನಾಚರಣೆಯ ಪ್ರಯುಕ್ತ ಮಂಡ್ಯ ಮನ್ಮೂಲ್ ಮತ್ತು ಪಾಂಡವಪುರ ಉಪ ಕಚೇರಿಯ ವತಿಯಿಂದ ಮನ್ಮೂಲ್ ನಿರ್ದೇಶಕರಾದ ಸಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಾಂಡವಪುರ ಪುರಸಭೆ ಪೌರ ಕಾರ್ಮಿಕರಿಗೆ, ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಾಗೂ ಪಾಂಡವಪುರ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕಿಟ್ ವಿತರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಾಂಡವಪುರ ಮನ್ಮೂಲ್ ಉಪ ಕಚೇರಿಯ ವ್ಯವಸ್ಥಾಪಕರಾದ ಪ್ರಸಾದ್ ಹಾಗೂ ಸಿಬ್ಬಂದಿಗಳು, ಪುರಸಭೆ ಪೌರ ಕಾರ್ಮಿಕರು ಮತ್ತು ಅಧಿಕಾರಿಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷರಾದ ಸೋಮಶೇಖರ್, ಜ್ಯೋತಿ ಲಕ್ಷ್ಮಿ, ಬಿವೈ ಬಾಬು, ಗಿರೀಶ್, ಸದಸ್ಯರಾದ ಚಂದ್ರು, ಪಿ ಶಿವಣ್ಣ, ಶಿವಕುಮಾರ್, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸಿಎ ಅರವಿಂದ್, ಬಿಜೆಪಿ ಮುಖಂಡರಾದ ಎಚ್ಎನ್ ಮಂಜುನಾಥ್, ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಗಿರೀಶ್, ನಿರ್ದೇಶಕ ಆದರ್ಶ, ಬೀರಶೆಟ್ಟಾಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪಿ ದಿವಾಕರ್, ಉಪಾಧ್ಯಕ್ಷ ಗೋ ರಮೇಶ್ ಸೇರಿದಂತೆ ಹಲವು ಡೈರಿ ಕಾರ್ಯದರ್ಶಿಗಳು, ಸಾರ್ವಜನಿಕರು ಉಪಸ್ಥಿತಿ ಇದ್ದರು. ಸರ್ ನೀವು ಹೋಗಿ ಬೇಡವಾ? ಹೋಗಿ ಸರ್ ಅಲ್ಲಿಗೆ. ಇಲ್ಲಿ ಸರ್ ಮಧ್ಯ ಬಂದ್ಬಿಡಿ, ಮಧ್ಯ ಹೋಗಿ ಮಂಜು. ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಶ್ವ ಹಾಲು ದಿನಾಚರಣೆಯ ಪ್ರಯುಕ್ತ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ KMF ವತಿಯಿಂದ ಎಲ್ಲ ನಮ್ಮ ಏನು ತಾಲೂಕಿನ ಮಟ್ಟದಲ್ಲಿ ಒಂದು ಆರೋಗ್ಯ ಕೇಂದ್ರಗಳಿರ್ಬೋದು, ಒಂದು ಪುರಸಭೆ ಇರ್ಬೋದು, ಅಲ್ಲೆಲ್ಲ ಒಂದು ವಿಶೇಷವಾಗಿ ಈ ದಿನ ನಮ್ಮ ಪಾಂಡವಪುರದಲ್ಲಿ ನಮ್ಮ ಏನು ನಾವು ದೇವರ ಮಕ್ಕಳಲ್ಲೂ ಕೂಡ ತಪ್ಪಾಗಲಾರ್ದು. ಯಾಕೆಂದರೆ ಪೌರ ಕಾರ್ಮಿಕರು ಇವತ್ತು ಸ್ವಚ್ಛತೆಗೆ ಏನಾದರೂ ಮುಖ್ಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ ಪೌರ ಕಾರ್ಮಿಕರು. ಅದಕ್ಕೋಸ್ಕರ ನಾನು ಮತ್ತು ಪಾಂಡವಪುರ ಹಾಸ್ಪಿಟಲ್ಗಿಂತ ಮೊದಲು ಇಲ್ಲೇ ಕೊಡೋಣ ಅಂಥೇಳಿ ನಮ್ಮ ಮುಖ್ಯ ವ್ಯವಸ್ಥಾಪಕರಾದಂಥ ಪ್ರಸಾದ್ ಅವರಿಗೆಲ್ಲ ಹೇಳ್ಕೊಂಡು ನಮ್ಮ ತಂಡದಿಂದ ನಾವು ಆರೋಗ್ಯ ವೃದ್ಧಿ ಆಗೋದಕ್ಕೆ ನಮ್ಮ KMF ನಂದಿನಿ ಹಾಲನ್ನು ಎಲ್ಲ ಉಪಯೋಗಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ. ಯಾಕೆ ಅಂದರೆ ನಂದಿನಿ ಒಂದು ಹಾಲು ಉತ್ಪನ್ನ 1955 ಇಸ್ವಿನಲ್ಲಿ ಕೊಡಗಿನ ಒಂದು ಕೂಡಿಗೆ ಅನ್ನೋ ಗ್ರಾಮದಲ್ಲಿ ಹಾಲು ಉತ್ಪಾದನೆ ಆಗ್ತದೆ. ಅದು 1974ರಲ್ಲಿ ಕರ್ನಾಟಕ ರಾಜ್ಯ ಹಾಲು ಕಾರ್ಪೊರೇಷನ್ ಆಗಿ ನಂತರ 1983ರಲ್ಲಿ KMF ಆಗಿ ಇವತ್ತು ಬೃಹತ್ 25 ಲಕ್ಷಕ್ಕೂ ಅಧಿಕ ರೈತರು ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ವಿಶೇಷವಾಗಿ ಹೈನುಗಾರಿಕೆ ಅಂದರೆ ಇವತ್ತು ನಮ್ಮ ಮಹಿಳೆಯರಿಗೆ, ನಮ್ಮ ತಾಯಂದ್ರಿಗೆ ಹೆಚ್ಚು ಅವರಿಗೆ ಒಂದು ಪಂಚಾಮೃತ ಇದ್ದಂಗೆ. ಯಾಕೆಂದರೆ ಒಂದು ಕುಟುಂಬದ ನಿರ್ವಹಣೆಗೆ ಹೈನುಗಾರಿಕೆ ಭಾಳ ದೃಢವಾಗಿ ನಿಲ್ತಾ ಇದೆ. ಅದರಿಂದ ನಂದಿನಿ ಉತ್ಪನ್ನಗಳನ್ನ ನೀವೆಲ್ಲ ಉಪಯೋಗಿಸ್ಬೇಕು. ಯಾಕೆಂದರೆ ನಂದಿನಿ ಅನ್ನೋದು ಒಂದು ಬ್ರ್ಯಾಂಡ್ ಇವತ್ತು 25 ರಾಷ್ಟ್ರಗಳಲ್ಲಿ ಇವತ್ತು ನಮ್ಮ KMF ಇಂದ ಉತ್ಪನ್ನಗಳು ಹೋಗ್ತಾ ಇದೆ. ಜೊತೆಗೆ ನಮ್ಮ ತಿರುಪತಿ ತಿಮ್ಮಪ್ಪನ ಲಡ್ಡು ಅಲ್ಲಿಗೆ ಪ್ರತಿ ದಿನ ನಮ್ಮ ತುಪ್ಪ ಹೋಗ್ತಾ ಇದೆ. ವಿಶೇಷವಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಬಂಧುಗಳಲ್ಲಿ ಮನವಿ ಮಾಡೋದ್ರಿಂದ ನಂದಿನಿ ಉತ್ಪನ್ನಗಳನ್ನ ಉಪಯೋಗಿಸೋದ್ರಿಂದ ನಮ್ಮ ರೈತರಿಗೆ ಸಹಕಾರ ಹಿಡಿದಾಗ್ತದೆ ಅಂತ ಹೇಳ್ತಾ, ಜೊತೆಗೆ ವಿಶೇಷವಾಗಿ ನಂದಿನಿ ಬ್ರ್ಯಾಂಡನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು 1955 ಇಸ್ವಿಯಿಂದನೇ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅವ್ರ ಸುಪುತ್ರರಾದಂಥ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಈಗ ಅದೇ ಕಾರ್ಯಕ್ರಮವನ್ನು ಶಿವರಾಜ್ ಕುಮಾರ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ನಾವು ಅಭಿನಂದನೆಯನ್ನು ತಿಳಿಸ್ತೇವೆ. ಆತ್ಮೀಯ ಬಂಧುಗಳೇ, ಇದನ್ನ ಪುಟ್ಟರಾಜಣ್ಣವರ ಮಾರ್ಗದರ್ಶನದಲ್ಲಿ ಅವರ ಪುತ್ರರಾದ ಕುಮಾರಣ್ಣವರು ಮನ್ಮೂಲ್ ನಿರ್ದೇಶಕರಾದ ಮೇಲೆ ಬಹುಶಃ ಪಾಂಡವಪುರ ತಾಲೂಕಲ್ಲಿ ಯಾವತ್ತೂ ಇಂಥ ಪುಣ್ಯದ ಕೆಲಸವನ್ನು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಯಾರೂ ಡೈರೆಕ್ಟರ್ಗಳು ಮಾಡಿಲ್ಲ. ಇವತ್ತು ಭವಿಷ್ಯ ನೋಡಿ ಅವರ ಕನಸು ಹೆಂಗಿರ್ತದೆ ಅಂತಂದರೆ, ಈ ಪಾಂಡವಪುರವನ್ನು ಸ್ವಚ್ಛ ಮಾಡುವಂಥ ಒಬ್ಬ ಪೌರ ಕಾರ್ಮಿಕರಿಗೆ ಹಾಲು ದಿನಾಚರಣೆ ದಿವಸ ನಾನು ಈ ಬಡ ನಮ್ಮ ಸ್ಕ್ಯಾವೆಂಜರ್ಗಳಿಗೆ ಕಿಟ್ ಕೊಡಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ಇವತ್ತು ಈ ಮಂಡ್ಯ ಜಿಲ್ಲೆಯಾದ್ಯಂತ
ಎಲ್ಲ ಪುರಸಭೆ ನಗರಸಭೆಗಳಿಗೆ ಇವತ್ತು ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ. ಇದು ಮುಗಿದಾದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಕಿಟ್ಟ ವಿತರಣೆ ಮಾಡ್ತೀವಿ. ಸುಮಾರು ಎಲ್ಲ ಹಾಲು ಈಗ ಅದಕ್ಕೆ ಹೇಳೋದು ನಾವು ಹೇಳ್ಕೊಟ್ಟಂಗೆ ಹೇಳ್ರು, ಹಾಲು ಅಂತ ಅಂದರೆ ಕುಡಿತೀವಿ, ಸಾರಾಯಿ ಬಿಡ್ತೀವಿ ಅಂತ ಅನ್ಬೇಕು. ಬರೇ ಜನ ಹಾಲನ್ನ ಸಾರಾಯಿ ಬಿಡ್ತೀವಿ. ವಿಶ್ವ ಹಾಲು ದಿನಾಚರಣೆ ದಿವಸ ಇಂಥ ಪುಣ್ಯ ಕೆಲಸ ಮಾಡಿರುವಂಥ ಕುಮಾರಣ್ಣವ್ರಿಗೆ ಇನ್ನೂ ದೀರ್ಘಾಯುಸ್ಸು ಕೊಟ್ಟು ಮುಂದಿನ ದಿನಗಳು ಇನ್ನೂ ಈ ಮಂಡ್ಯ ಜಿಲ್ಲೆಗೆ, ಅದರಲ್ಲೂ ವಿಶೇಷವಾಗಿ ಪಾಂಡವಪುರ ತಾಲೂಕಿಗೆ ಹೆಚ್ಚಿನ ಕೆಲಸ ಮಾಡಲಿ ಅಂತ ಹಾರೈಸ್ತಾ, ಇವತ್ತು ಹಾಲು ಒಕ್ಕೂಟದ ದಿನ ಅವ್ರಿಗೆ ಶುಭವಾಗಲಿ, ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನನಗೆ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಕಡೆ ನೋಡಿ. ಈ ದಿನ ವಿಶ್ವ ಹಾಲು ಆರೋಗ್ಯ ದಿನಾಚರಣೆ ಪ್ರಯುಕ್ತ ನಮ್ಮ ಪಾಂಡವಪುರ ತಾಲೂಕಿನ ಹಾಸ್ಪಿಟಲ್ನಲ್ಲಿ ನಮ್ಮ ನೇತೃತ್ವದಲ್ಲಿ ಮತ್ತು ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಎಲ್ಲ ನಮ್ಮ ಸಿಬ್ಬಂದಿ ಮುಖಾಂತರ ಏನು ನಮ್ಮ ರೈತರು ಹೈನುಗಾರಿಕೆಯಲ್ಲಿ ಉತ್ಪಾದನೆ ಮಾಡ್ತಾರೆ, ಆ ನಂದಿನಿ ಬ್ರ್ಯಾಂಡಲ್ಲಿ ಇವತ್ತು ನಾವು ಮಾರಾಟ ಏನು ಮಾಡ್ತಾ ಇದ್ದೀವಿ, ಆ ಹಾಲನ್ನು ಈ ದಿನ ಎಲ್ಲ ನಮ್ಮ ಒಳರೋಗಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಂದಿನಿ ಹಾಲನ್ನು ಕೊಡೋದ್ರ ಮುಖಾಂತರ ಎಲ್ಲ ಆರೋಗ್ಯ ವೃದ್ಧಿಯಾಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ವಿತರಣೆ ಮಾಡಿದ್ದೀವಿ. ಅದಕ್ಕೆ ವಿಶೇಷವಾಗಿ ನಮ್ಮ KMF ವತಿಯಿಂದ ಏನು 1983 ಇಸ್ವಿಯಲ್ಲಿ ಒಂದು KMF ಅಂತ ಆಯಿತು. ಇವತ್ತು 195ಕ್ಕೂ ಅಧಿಕ ಉತ್ಪನ್ನಗಳನ್ನ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಏನು ಹೈನುಗಾರಿಕೆಗೆ 25 ಲಕ್ಷಕ್ಕೂ ಅಧಿಕ ರೈತರು ಇವತ್ತು ಹೈನುಗಾರಿಕೆ ತೊಡಗಿಸ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ನಂದಿನಿ ಉತ್ಪನ್ನವನ್ನು ಮಾರಾಟಗಾರರು ಕೂಡ ಅವರ ಜೊತೆಗೂಡಿ 2 ಕಡೆ ರೀತಿ ಮಾರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ರೈತರಿಗೆ ಅನುಕೂಲ ಆಗಬೇಕು ಅಂದರೆ ನಂದಿನಿ ಬ್ರ್ಯಾಂಡ್ನ ಉತ್ಪನ್ನಗಳ ಉಪಯೋಗಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ಹೇಳಪ್ಪ ಇರ್ತೇನೆ. ಆಚರಣೆ ಈ ಸಂದರ್ಭದಲ್ಲಿ ನಮ್ಮ ಮನ್ಮೂಲ್ನ ನಿರ್ದೇಶಕರಾದ ಕುಮಾರಣ್ಣವರು, ಪುಟ್ಟರಾಜಣ್ಣವರ ಮಾರ್ಗದರ್ಶನದಲ್ಲಿ ಇವತ್ತು ಯಾರು ನಮ್ಮ ಮುನ್ಸಿಪಾಲಿಟಿಲಾಗಲೂ ಆಗಿರ್ಬೋದು, ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ಬೋದು, ನಮ್ಮ ಪೊಲೀಸ್ ಇಲಾಖೆಯಲ್ಲಿರ್ಬೋದು, ಅವರ ಗುರಿ ಬಡ ಜನತೆಗೆ, ಬಡ ಕಾರ್ಮಿಕರುಗಳಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದೇ ಒಂದು ದೃಷ್ಟಿಯಿಂದ ಇವತ್ತು ವಿಶ್ವ ಹಾಲು ಒಕ್ಕೂಟದ ದಿನಾಚರಣೆ ದಿವಸ ಎಲ್ಲ ಹಾಲು ನಂದಿನಿ ಹಾಲು ಉತ್ಪನ್ನ ಮಾರುಕಟ್ಟೆಯಲ್ಲಿ ನಡೆಯುವ ಪದಾರ್ಥಗಳನ್ನು ಇವತ್ತು ಎಂಪ್ಲಾಯೀಸ್ಗಳಿಗೆ ಕೊಡಬೇಕು ಅಂತ ಅವರು ಒಂದು ಅಭಿಯಾನ ಮಾಡ್ಕೊಂಡು ಇವತ್ತು ಮಂಡ್ಯ ಜಿಲ್ಲೆಯಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ ನಂದಿನಿ ಹಾಲು ಉತ್ಪನ್ನವನ್ನು ಇವತ್ತು ಕಾರ್ಮಿಕರುಗಳಿಗೆ ಅವರ ನೇತೃತ್ವದಲ್ಲಿ ಕೊಡ್ತಾ ಇದ್ದೀವಿ.
ಬಹುಶಃ ನಂದಿನಿ ಹಾಲು ಉತ್ಪನ್ನ ಹೆಂಗಾಗೈತೆ ಅಂತಂದರೆ ತಿರುಪತಿಲಿ ನಡೆದಂಥ ಘಟನೆ. ಬಹುಶಃ ಇವತ್ತು ತಿರುಪತಿಲಿ ನಂದಿನಿ ಬ್ರ್ಯಾಂಡ್ ಇಲ್ಲದೇ ಅವರು ಇವತ್ತು ಲಾಡು ಮಾಡ್ತಾಯಿಲ್ಲ. ನಂದಿನಿ ಬ್ರ್ಯಾಂಡ್ ಅಂತಂದರೆ ಯಾರೂ ಅದನ್ನ ಪರಿಶೀಲನೆ ಮಾಡಲ್ಲ, ಕಣ್ಣು ಮುಚ್ಕೊಂಡು ತಗೊಳ್ಳುವಂಥ ಒಂದು ದೊಡ್ಡ ಎಮ್ಮರವಾಗಿ ಇವತ್ತು ನಂದಿನಿ ನಮ್ಮ ಮಂಡ್ಯ ಮನ್ಮಲ್ಲಿರ್ಬೋದು, ಕರ್ನಾಟಕ ರಾಜ್ಯ ಹಾಲು ಒಕ್ಕೂಟ ಇರ್ಬೋದು, ಆ ಮಟ್ಟದಲ್ಲಿ ಬೆಳೆದಿದೆ. ಹಾಗಾಗಿ ಕುಮಾರಣ್ಣವರು ಇದುವರೆಗೂ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಮೆಂಬರ್ಗಳಾಗಿದ್ದರು. ಯಾರೂ ಇಂಥ ಪುಣ್ಯದ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಈ ದೆಸೆಯಲ್ಲೇ ಈ ದಿನ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಪಾಂಡುಪುರ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ನಮ್ಮ ಕುಮಾರಣ್ಣವರು ಇವತ್ತೆಲ್ಲ ನಮ್ಮ ಎಂಪ್ಲಾಯೀಸ್ಗಳನ್ನ ಗುರುತಿಸಿ ಇವತ್ತು ಪ್ರತಿಯೊಂದು ಇಲಾಖೆಗೂ ಇವತ್ತು ವಿಶ್ವ ಹಾಲು ಒಕ್ಕೂಟ ದಿವಸ, ಹಾಲು ದಿನಾಚರಣೆ ದಿವಸ ಇವತ್ತು ಎಲ್ಲ ಕಾರ್ಮಿಕರಿಗೂ ಕೊಡಬೇಕು ಅಂತ ಅವರ ದೂರದ ಆಲೋಚನೆಯಲ್ಲಿ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಎಲ್ಲ ಇಲಾಖೆಗಳಲ್ಲೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ 100 ವರ್ಷ ಆಯುಷ್ ಕೊಟ್ಟು ಇಂಥ ಪುಣ್ಯ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಆಶಿಸ್ತಾ ಈ ಸಮಾರಂಭಕ್ಕೆ ಕರೆದಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ನಮ್ಮ ಪಾಂಡುಪುರ ತಾಲೂಕಿನ ಪುರಸಭೆ ಇರ್ಬೋದು, ಮತ್ತು ನಮ್ಮ ಹಾಸ್ಪಿಟಲ್ ಇರ್ಬೋದು, ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನಮ್ಮ ನಂದಿನಿ ಬ್ರ್ಯಾಂಡ್ನ ಉತ್ಪನ್ನಗಳನ್ನ ನಾವು ಏನು 100ಕ್ಕೂ ಅಧಿಕ ಉತ್ಪನ್ನಗಳನ್ನ ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ. ರೈತರ ಒಂದು ಸಂಸ್ಥೆಯಾದಂಥ KMFOದಿಂದ ಆ ಜೊತೆಗೆ ನಂದಿನಿ ಮಾರಾಟಗಾರಗಳು ಅವರು ಕೂಡ ಭಾಳ ಮುಖ್ಯ. ಇಂಥ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ವಿಶೇಷವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ KMFOದಲ್ಲಿ ಕಂಡು ಭಾಳ ಮಾರಾಟಕ್ಕೆ ಭಾಳ ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನಮ್ಮ ಸೆಕ್ರೆಟರಿ ಸೆಕ್ರೆಟರೀಸ್ ಎಲ್ಲ ನಮ್ಮ ಕಾರ್ಯದರ್ಶಿ ಮಿತ್ರರು